ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ 3 ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮ್ ಇನ್ಸ್ಟಾಗ್ರಾಮ್ಗೆ ಒಳ್ಳೆ ರೀಚ್ ಸಿಗುತ್ತೆ. ಸೆಟ್ಟಿಂಗ್ ನಂಬರ್ 1, ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿ. ನೀವು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಹೈಯೆಸ್ಟ್ ಕ್ವಾಲಿಟಿಲಿ ಅಪ್ಲೋಡ್ ಮಾಡಬೇಕು. ಸೆಟ್ಟಿಂಗ್ ನಂಬರ್ 2, ನೀವು ಯಾವ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡಿ ಡಿಸ್ಪ್ಲೇ ಪ್ರೊಫೈಲ್ ಅಲ್ಲಿ ಆಫ್ ಮಾಡಬೇಕು, ಅದು ಆನ್ ಆಗಿರಬಾರ್ದು. ಸೆಟ್ಟಿಂಗ್ ನಂಬರ್ 3, ನೀವು ಯಾವ್ದೇ ರೀಲ್ಸ್ ಅಪ್ಲೋಡ್ ಮಾಡಿದ್ರು ಅದು ಆಡಿಯೋ ನೇಮ್ ನ ಚೇಂಜ್ ಮಾಡಬೇಕು. ಈ 3ನ ಹೆಂಗ್ ಚೇಂಜ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇದು ಬಂದು ಸೆಟ್ಟಿಂಗ್ ನಂಬರ್ 1. ಸೆಟ್ಟಿಂಗ್ ನಂಬರ್ 1 ಮಾಡಕ್ಕೆ ಫಸ್ಟ್ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ವಲ್ಪ ಟೈಮ್ ತಗೊಳೋದು, ಲೋಡ್ ಆಗ್ತಿದ್ದಂಗೆ ಡೌನ್ ಬನ್ನಿ. ಇಲ್ಲಿ ಡೌನ್ ಬಂದ್ರೆ ಇಲ್ಲಿ ಡೇಟಾ ಯೂಸೇಜ್ ಅಂಡ್ ಮೀಡಿಯಾ ಕ್ವಾಲಿಟಿ ಅಂತಿದೆ, ಅದನ್ನ ಓಪನ್ ಮಾಡಿ. ಇದು ಆಫ್ ಆಗಿರುತ್ತೆ ನಿಮ್ದ್ರಲ್ಲಿ. ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿನ ಆನ್ ಮಾಡಬೇಕು. ಡೇಟಾ ಸೇವರ್ನ ಆನ್ ಮಾಡಕ್ ಹೋಗ್ಬೇಡಿ. ಅದು ಏನಾಗುತ್ತೆ ಅಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಡೇಟಾ ಸೇವರ್ ಆನ್ ಮಾಡಿದ್ರೆ ಅರ್ಧಂಬರ್ಧ ಅಪ್ಲೋಡ್ ಆಗುತ್ತೆ, ಇಂಟರ್ನೆಟ್ ಇಲ್ಲ ವೈಫೈ ಕರೆಕ್ಟ್ ಆಗಿಲ್ಲ ಅಂದ್ರೆ. ಅದನ್ನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಬ್ಯಾಕ್ ಬನ್ನಿ. ಇದು ಸೆಟ್ಟಿಂಗ್ ನಂಬರ್ 1, ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿನ ಆನ್ ಮಾಡಬೇಕು. ಸೆಟ್ಟಿಂಗ್ ನಂಬರ್ 2, ಬ್ಯಾಕ್ ಬನ್ನಿ. ಫುಲ್ ಬ್ಯಾಕ್ ಬಂದು ನಿಮ್ಮ ಪ್ರೊಫೈಲ್ಗೆ ಬಂದು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕ್ಯಾಟಗರಿ ಅಂತ ಇರುತ್ತೆ. ಡಿಜಿಟಲ್ ಕ್ರಿಯೇಟರ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೂ ತೋರಿಸ್ತೀನಿ. ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಮಾಡಿ. ಈಗ ನಾನು ಡಿಜಿಟಲ್ ಕ್ರಿಯೇಟರ್ ಸೆಲೆಕ್ಟ್ ಮಾಡ್ತೀನಿ. ಇದು ನಿಮ್ದ್ರಲ್ಲಿ ಆನ್ ಆಗಿದ್ರೆ ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತ ಮೇಲೆ ಇದೆಯಲ್ಲ, ಆನ್ ಆಗಿದ್ರೆ ಇದನ್ನ ಆಫ್ ಮಾಡ್ಕೊಳ್ಳಿ. ಇದನ್ನ ಆಫ್ ಮಾಡಿ ರೈಟ್ ಮೇಲೆ ಟಿಕ್ ಮಾಡಿ. ಓಕೆನಾ? ಇದು ಸೆಟ್ಟಿಂಗ್ ನಂಬರ್ 2. ಸೆಟ್ಟಿಂಗ್ ನಂಬರ್ 3, ಸೆಟ್ಟಿಂಗ್ ನಂಬರ್ 3, ನೀವು ಅಪ್ಲೋಡ್ ಮಾಡ್ತೀರಾ ಒಂದು ರೀಲ್ಸ್. ಫಾರ್ ಎಕ್ಸಾಂಪಲ್ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ. ಅಪ್ಲೋಡ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಕೊಡ್ತೀರಾ. ನೆಕ್ಸ್ಟ್ ಕೊಟ್ಟು ಟೈಟಲ್ಲು, ಈಗ ಹ್ಯಾಶ್ ಟ್ಯಾಗು ಎಲ್ಲ ಹಾಕ್ತೀರಾ. ಇಲ್ಲಿ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಈ ರೀನೇಮ್ ಆಡಿಯೋ ಅಂತಿದೆಯಲ್ಲ, ಈ ಒರಿಜಿನಲ್ ಆಡಿಯೋ ತೆಗೆದುಬಿಟ್ಟು ನೀವು ಏನು ಕಂಟೆಂಟ್ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಟಿಪ್ಸ್, ಓಕೆನಾ, ಕಾಮ ನನ್ನ ಚಾನಲ್ ನೇಮು ಇನ್ಫೋ ವಿತ್ ರಾಕಿ, ಈ ಥರ ನೀವೇನು ಬೇಕಾದ್ರೂ ಕೊಡ್ಬೋದು. ಇನ್ಸ್ಟಾಗ್ರಾಮ್ ಅಪ್ಲೋಡ್ ಹೈ ಕ್ವಾಲಿಟಿ, ಒಟ್ಟು ಈ ರಿಲೇಟೆಡ್ ಇರಬೇಕು. ನೋಡಿ, ನೇಮ್ ಜಾಸ್ತಿ ಆಯಿತು ಅಂತ ಹೇಳ್ತಿದೆ. ಫಾರ್ ಎಕ್ಸಾಂಪಲ್ ಈಗ 2 ಕೊಡ್ತೀನಿ ನಿಮಗೆ ತೋರ್ಸೋದಕ್ಕೋಸ್ಕರ. ಒಟ್ಟು ರಿಲೇಟ್ ಆಗಿರಬೇಕು ನೀವು ಆಗ್ತಾ ಇರೋದು. ಹಿಂಗೆ ಕೊಟ್ಟು ರೈಟ್ ಮಾಡಿ ಟಿಕ್ ಮಾಡಿದ್ರೆ ಸೇವ್ ಆಗೋಯ್ತು. ಏನಾಗುತ್ತೆ ಅಂದರೆ ಇದರಿಂದ ಯಾರು ರಿಲೇಟೆಡ್ ವಿಡಿಯೋ ನೋಡ್ತಿರ್ತಾರೋ ಅದೇ ಈಗ ಎಕ್ಸಾಂಪಲ್ ಟೆಕ್ ರಿಲೇಟೆಡ್ ಅಲ್ಲಿ ಏನೋ ಒಂದು ಕಾನ್ಸೆಪ್ಟ್ ನೋಡ್ತಿರ್ತಾರೆ, ಅವಾಗ ನೀವು ಆಡಿಯೋ ಸೆಟ್ ಮಾಡಿದಿರಿ ಅಂದರೆ ಅವಾಗ ಆ ವಿಡಿಯೋ ಕೂಡ ಸಜೆಸ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈ 3 ಸೆಟ್ಟಿಂಗ್ಸ್ ಮಾಡೋದ್ರಿಂದ ಹೊಸದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಏನಾನ ಆಗ್ತಾ ಇದೀರಾ ಅಂದ್ರೆ ಬೇಗ ರೀಚ್ ಸಿಗುತ್ತೆ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಈ 3 ಸೆಟ್ಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.